ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಯಾರಿಗೆಲ್ಲ ಕೂದಲು ತುಂಬ ಉದುರುತ್ತಾ ಇದೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ಬೇಗ ಕೂದಲು ಬೆಳೀತಾ ಇಲ್ಲ, ಸೊ ಬಿಳಿ ಕೂದಲು ಬರ್ತಾ ಇದೆ ಅಲ್ಲಲ್ಲಿ ಅನ್ನೋರು ಈ ಹೇರ್ ಪ್ಯಾಕ್ನ ಇವತ್ತು ಟ್ರೈ ಮಾಡಿ. ಸೊ ಇವತ್ತು ನಾನು ಮನೇಲೇ ಒಂದು ಹೋಮ್ ರೆಮಿಡಿನ ಮಾಡ್ಕೊತಾ ಇದ್ದೀನಿ, ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ. ಯಾಕೆ ಅಂದರೆ ಸೊ ನನಗೂ ಕೂಡ ಕೂದಲು ಉದುರುತ್ತಾ ಇತ್ತು. ಸೊ ನನಗೆ ಪ್ರೆಗ್ನೆನ್ಸಿ ಆದಮೇಲೆ ಬಾಣಂತನದಲ್ಲಿ ಸೊ ಕೂದಲು ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ಏರ್ ವಾಲ್ಯೂಮ್ ಇರುತ್ತಲ್ಲ ಅದು ಕಮ್ಮಿ ಆಗೋಯಿತು. ಸೊ ಆವಾಗ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಇದೇ ಹೇರ್ ಪ್ಯಾಕ್. ಈ ಹೇರ್ ಪ್ಯಾಕ್ ಬಂದು ದಾಸವಾಳದ ಎಲೆಗಳಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಸೊ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತೆ, ನನಗೂ ವರ್ಕ್ ಆಗಿದೆ, ಕೂದಲು ಕೂಡ ಬೆಳೆದಿದೆ, ಹೇರ್ ಫಾಲ್ ಕಮ್ಮಿ ಆಗಿದೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಇಲ್ಲ. ಸೊ ಕೂದಲು ಒಂದು ಸಿಲ್ಕಿ ಸ್ಮೂತಿ ಆಗಿ ಬರುತ್ತೆ. ಅದ್ರಲ್ಲಿ ಇದನ್ನು 2 ಸತಿನಾದ್ರು ಅಪ್ಲೈ ಮಾಡ್ಕೋಬೋದು ಅಥವಾ 1 ಸತಿನಾದ್ರು ಅಪ್ಲೈ ಮಾಡೋದು. ರಿಯಲಿ ಇದು ವರ್ಕ್ ಆಗುತ್ತೆ, ತುಂಬ ಜನ ಇದನ್ನು ಟ್ರೈ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಒಂದು 5 ರಿಂದ 6 ಸ್ಪೂನಷ್ಟು ಮೆಂತ್ಯಕಾಳನ್ನ ರಾತ್ರಿ ಇಡೀ ನೆನೆ ಹಾಕಬೇಕು. ಸೊ ಇದು ರಾತ್ರಿನೇ ನಾನು ನೆನೆಸಿಟ್ಟಿದ್ದೆ ಮೆಂತ್ಯಕಾಳನ್ನ ಒಂದು ಜಾರಿಗೆ ಹಾಕೊತಾ ಇದ್ದೀನಿ. ಆ ರಸ ಕೂಡ ನಾನು ವೇಸ್ಟ್ ಮಾಡ್ತಾ ಇಲ್ಲ, ಆ ರಸನೂ ಕೂಡ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ನಾವು ನೀರು ಆ್ಯಡ್ ಮಾಡಲ್ಲ ರುಬ್ಕೊಳ್ಳೋದಕ್ಕೆ. ಇದಕ್ಕೆ ಒಂದು 5 ರಿಂದ 6 ಕಪ್ಪು ತುಳಸಿ ಮತ್ತು ಹಸಿರು ತುಳಸಿ ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಳಸಿನೂ ತುಂಬ ಒಳ್ಳೆಯದು ಕೂದಲಿಗೆ. ಆಮೇಲೆ ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 5 ರಿಂದ 6 ಸ್ಪೂನ್ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಮೊಸರು ನಾನು ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು 7 ರಿಂದ 8 ದಾಸವಾಳದ ಎಲೆಗಳು, ಇದೇ ಮೇನ್ ಇಂಗ್ರೀಡಿಯೆಂಟು. ಇವತ್ತಿನ ಏರ್ ಮಾಸ್ಕ್ ಬಂದು ದಾಸವಾಳದ ಎಲೆದಲ್ಲೇ ನಾವು ಮಾಸ್ಕ್ನ ರೆಡಿ ಮಾಡ್ಕೋತಾ ಇರೋದು ಏರ್ಗೆ. ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು, ನೀರನ್ನ ಹಾಕ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಗೊತ್ತಲ್ವಾ ಮಾಸ್ಕ್ ಯಾವ ರೀತಿ ಇರಬೇಕು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋ ಥರ. ಸೊ ಆ ರೀತಿ ರೆಡಿ ಮಾಡ್ಕೊಳ್ಳಿ. ಇವಾಗ ಹೇರ್ ಮಾಸ್ಕ್ ರೆಡಿ ಆಗಿದೆ. ಸೊ ಇದನ್ನು ಕೂದಲಿಗೆ ಅಪ್ಲೈ ಮಾಡಬೇಕು. ಆದರೆ ಇದಕ್ಕೆ ಇನ್ನೂ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ನಾನು. 1 ಸ್ಪೂನಷ್ಟು ದಾಸವಾಳದ ಹೂವು ಇರುತ್ತಲ್ಲ ಅದ್ರ ಪೌಡ್ರು ತೊಗೊಂಡಿದ್ದೀನಿ. ನಿಮ್ಮನೇಲಿ ಏನಾದರೂ ಹೂವು ಬಿಟ್ಟಿದ್ರೆ ಅದನ್ನು ಹಾಕ್ಕೋಬೋದು. ನಮ್ಮನೇಲಿ ಬಿಟ್ಟಿರಲಿಲ್ಲ, ಸೊ ಹಾಗಾಗಿ ಪೌಡ್ರು ತೊಗೊಂಡಿದ್ದೀನಿ. 1 ಸ್ಪೂನ್ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಅಲೋವೆರಾ ಜೆಲ್ ನಿಮ್ಮ ಹತ್ರ ಫ್ರೆಶ್ ಆಗಿ ಸಿಕ್ಕಿದ್ರೆ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು, ಇನ್ನೂ ಒಳ್ಳೆಯದು. ಫ್ರೆಶ್ ಆಗಿಲ್ಲ ಅಂದರೆ ಸೊ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಲ್ವಾ ರೆಡಿಮೇಡ್ ಅಲೋವೆರಾ ಜೆಲ್, ಅದನ್ನು ಯೂಸ್ ಮಾಡ್ಬೋದು. 1 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ವಿಟಮಿನ್ ಇ ಆಯಿಲ್ ಬಾಟಲ್ ಇತ್ತು ಅಂದರೆ 1 ಸ್ಪೂನ್ ತೊಗೊಳ್ಳಿ ಸಾಕು. ಮತ್ತು 1 ಸ್ಪೂನಷ್ಟು ಕೊಕೊನೆಟ್ ಆಯಿಲ್. ಕೊಕೊನೆಟ್ ಆಯಿಲ್ ಕೂದಲನ್ನು ಬೆಳೆಯೋಕ್ಕೆ ಸಹಾಯ ಮಾಡೋದಲ್ಲದೆ ಕೂದಲನ್ನು ಶೈನಿಂಗ್ ಕೂಡ ಮಾಡುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನೀವು ಬ್ಯಾಟರ್ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು. ತಕ್ಷಣ ಅಪ್ಲೈ ಮಾಡಬೇಡಿ ಕೂದಲಿಗೆ, ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಕೂದಲಿಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವಾಗ ಹೇರ್ ಪ್ಯಾಕ್ ರೆಡಿಯಾಗಿದೆ, ಇದನ್ನು ಕೂದಲಿಗೆ ಅಪ್ಲೈ ಮಾಡೋಣ. ಸ್ಕಾಲ್ಪ್, ಕೂದಲು ಎರಡಕ್ಕೂ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟು ಕೂದಲು ನೋಡಿ ನಂದು ಹೇಗೆ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಆಯಿಲಿಯಾಗಿ ರಫ್ ಆಗಿದೆ. ಸೊ ಇದಕ್ಕೆ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಇದು ಒಂದು ಸತಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಕೂದಲು ಫುಲ್ ಸ್ಮೂತ್ ಆಗಿಬಿಡುತ್ತೆ, ಶೈನಿಂಗ್ ಆಗಿಬಿಡುತ್ತೆ ಅಂತ ಅಂದ್ಕೊಂಬೇಡಿ. 1 2 to 3 ಟೈಮ್ಸ್ ಆದರೂ ಯೂಸ್ ಮಾಡಬೇಕು. ಬಟ್ ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದಾಗ ಕೂದಲು ಸ್ವಲ್ಪ ಸಾಫ್ಟ್ ಆಗೋದು, ಶೈನಿಂಗ್ ಬರೋದು ಎಲ್ಲ ವ್ಯತ್ಯಾಸ ಗೊತ್ತಾಗುತ್ತೆ. ಹಾಗೆ ನಿಮಗೆ ಹೇರ್ ವಾಶ್ ಮಾಡಾದ್ಮೇಲೆ ಕೂದಲು ತುಂಬ ಸುಕ್ಕಿರಲ್ಲ, ಆರಾಮಾಗಿ ಸ್ಮೂತಾಗಿರುತ್ತೆ. ಕೂದಲು ಆರಾಮಾಗಿ ಕೋಮ್ ಮಾಡೋ ಥರ ಇರುತ್ತೆ. ನೋಡಿ ನಾನು ಕೂದಲಿಗೆ ತಲೆಗೆ ಎರಡಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಏರ್ ಮಾಸ್ಕ್ ಬಂದು ನೀವು ಸ್ಕಾಲ್ಪಿಗೂ ಅಪ್ಲೈ ಮಾಡಬೇಕು, ಕೂದಲಿಗೂ ಅಪ್ಲೈ ಮಾಡಬೇಕು. ಸ್ಕಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದನ್ನ ಕಮ್ಮಿ ಮಾಡುತ್ತೆ. ತಲೆಯಲ್ಲಿ ಡ್ಯಾಂಡ್ರಫ್ ಆಗಿದ್ರೆ ಅದನ್ನು ರಿಮೂವ್ ಮಾಡುತ್ತೆ. ಮತ್ತು ಕೆಲವ್ರಿಗೆ ಬೇಗ ಸ್ಕಾಲ್ಪಲ್ಲಿ ಆಯಿಲ್ ಜನ್ರೇಟ್ ಆಗುತ್ತೆ. ಇವತ್ತು ತಲೆಗೆ ಸ್ನಾನ ಮಾಡಿದರೆ ನಾಳೆ ಅಷ್ಟೊತ್ತಿಗೆ ಸ್ಕಾಲ್ಪೆಲ್ಲ ಫುಲ್ಲು ಆಯಿಲಿ ಥರ ಕಾಣಿಸ್ತಾ ಇರುತ್ತೆ. ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ನಾನು ಯಾಕೆ ತುಳಸಿ ಯೂಸ್ ಮಾಡಿದ್ದೀನಿ ಇದರಲ್ಲಿ ಅಂದರೆ ತುಳಸಿಲಿ ತುಂಬ ಮೆಡಿಕಲ್ ಬೆನಿಫಿಟ್ಸ್ ಇರೋದ್ರಿಂದ ನಿಮ್ಮ ತಲೆಯಲ್ಲಿ ಫಂಗಸ್ ಏನಾದ್ರು ಆಗ್ತಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಸೊ ನೋಡಿ ಈ ರೀತಿ ಫುಲ್ಲು ಕೂದಲಿಗೆ ಅಪ್ಲೈ ಮಾಡಿ 1 ಅವರ್ ಬಿಡಬೇಕು ನೀವು. 1 ಅವರ್ ತನಕ, ಅಟ್ಲೀಸ್ಟ್ 1 ಅವರ್, 2 ಅವರ್ಸ್ ಎಲ್ಲ ಇಡೋಕ್ಕೆ ಹೋಗಬೇಡಿ, 1 ಅವರ್ ಆದರೂ ಇರಬೇಕು. 1 ಅವರ್ ಆದಮೇಲೆ ನೀವು ಹೇರ್ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡೋದಕ್ಕೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೀಗೆಕಾಯಿ ಆ ಥರ ಯೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಮೈಲ್ಡ್ ಶಾಂಪು ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ ನನ್ನ ಕೂದಲು
ಹೇರ್ ವಾಶ್ ಮಾಡಿದ್ದೀನಿ, ಕೋಮ್ ಮಾಡಿಲ್ಲ. ನನ್ನ ಕೂದಲು ಸ್ವಲ್ಪ ವೇವಿ, ತುಂಬ ಸ್ಟ್ರೈಟು ಇಲ್ಲ, ತುಂಬ ಕರ್ಲಿನೂ ಇಲ್ಲ, ವೇವಿ ಆಗಿದೆ. ಬಟ್ ಶೈನಿಂಗಾಗಿ ಕಾಣಿಸ್ತಾ ಇದೆ. ಹಾಗೆ ಸುಕ್ಕಿಲ್ಲ, ಕೂದಲಲ್ಲಿ ಸ್ಮೂತ್ ಆಗಿದೆ. ಬಟ್ ಹೇರ್ ಫಾಲ್ ಅಂತೂ ತುಂಬ ಕಮ್ಮಿ ಆಗಿದೆ. ನಿಮಗೆ ಶಾಂಪೂ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಕೂದಲು ಉದುರೋದು ಕಮ್ಮಿ ಆಗಿರುತ್ತೆ. ತುಂಬ ಜನಕ್ಕೆ ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಕೂದಲು ಉದುರುತ್ತೆ, ಬಟ್ ಈ ಪ್ಯಾಕ್ ಹಾಕಿದಾಗ ಕೂದಲು ಉದುರಲ್ಲ. ನೋಡಿದ್ರಲ್ಲ ನನ್ನ ಕೂದಲು ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಿದೆ ಅಂತ. ಇದು ಏರ್ ಫಾಲ್ ಕಮ್ಮಿ ಮಾಡೋದು ಅಲ್ಲದೆ ನಿಮ್ಮ ಕೂದಲನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೂದಲನ್ನ ತುಂಬ ಸ್ಮೂತ್ ಮಾಡುತ್ತೆ, ಹಾಗೆ ಸಿಲ್ಕಿಯಾಗಿ ಕಾಣಿಸೋ ಥರ ಮಾಡುತ್ತೆ. ಈ ಹೇರ್ ಪ್ಯಾಕ್ ಅಂತೂ ನೀವು ವಾರದಲ್ಲಿ ಒಂದು 2 ರಿಂದ 3 ಸತಿನಾದರೂ ಯೂಸ್ ಮಾಡ್ಬೋದು. ನಿಮಗೆ ಬೇಗ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಅಟ್ಲೀಸ್ಟ್ ನೀವು ವಾರದಲ್ಲಿ 2 ಸತಿನಾದರೂ ಇದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹೇರ್ ಪ್ಯಾಕಿಂದ ತುಂಬ ರಿಸಲ್ಟ್ ಬಂದಿದೆ. ನನಗೂ ಕೂಡ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು, ಅದು ಕಮ್ಮಿ ಆಗಿದೆ. ಸೊ ಈ ಹೇರ್ ಪ್ಯಾಕ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.